ಚಿತ್ರದುರ್ಗ ನಗರದಲ್ಲಿ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಗೆ ಮಾರುಕಟ್ಟೆಗಳು ತುಂಬಿ ತುಳುಕುತ್ತಿವೆ. ಸಂಕ್ರಾಂತಿ ಹಬ್ಬಕ್ಕಾಗಿ ಸಾಮಗ್ರಿಗಳನ್ನ ಕೊಂಡುಕೊಳ್ಳಲು ಗ್ರಾಹಕರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ. ಹಬ್ಬಕ್ಕಾಗಿ ಕಬ್ಬು, ಬೆಲ್ಲ, ಹೆಸರು, ಕಡಲೆ, ಎಳ್ಳು, ಕುಂಬಳಕಾಯಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ತೆಂಗಿನಕಾಯಿ, ಕುಂಬಳಕಾಯಿ, ಬಣ್ಣ ಬಣ್ಣದ ರಂಗೋಲಿ ಪುಡಿ ಹಾಗೂ ಜೋಳದ ರೊಟ್ಟಿ ಭರ್ಜರಿಯಾಗಿ ಖರೀದಿ ಮಾಡಿದ್ದಾರೆ. ಎಳ್ಳು ಬೆಲ್ಲ ಅಂದಿರಾಯಿತು, ಕೊಟ್ಟುತ್ತಗೋ ಮಾತಾಯಿತು, ಮುತ್ತಾಯಿತು ಮತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಮಕರ ಸಂಕ್ರಾಂತಿ ಹಬ್ಬವು ಭಾರತದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಸೂರ್ಯನ ಉತ್ತರಾಯಣ ಪಥದ ಆರಂಭವನ್ನ ಸೂಚಿಸುತ್ತದೆ. ಅಂದರೆ ಸೂರ್ಯನು ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತಾನೆ. ಈ ಹಬ್ಬದಲ್ಲಿ ಎಳ್ಳು ಮತ್ತು ಬೆಲ್ಲದಿಂದ ತಯಾರಿಸಿದ ಸಿಹಿ ತಿಂಡಿಗಳು, ಕಬ್ಬಿನ ತುಂಡುಗಳನ್ನ ವಿನಿಮಯ ಮಾಡಿಕೊಳ್ಳುವುದು ವಾಡಿಕೆಯಾಗಿದೆ. ಬಣ್ಣ ಬಣ್ಣದ ರಂಗೋಲಿಯ ಪೌಡರ್ ಬಳಸಿ ಮನೆಗಳ ಮುಂದೆ ರಂಗೋಲಿ ಹಾಕುವುದು, ಸಜ್ಜೆಯಿಂದ ತಯಾರಿಸಿದ ರೊಟ್ಟಿಗಳನ್ನ ಸವಿದು ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಲ್ಲ ವಿನಿಯೋಗ ಮಾಡಿಕೊಂಡು ಪರಸ್ಪರ ಹಬ್ಬವನ್ನ ಶುಭ ಕೋರಲಾಗುತ್ತದೆ. ಅದರಂತೆ ಚಿತ್ರದುರ್ಗದ ಮಕರ ಸಂಕ್ರಾಂತಿ ಹಬ್ಬ ಸಂಭ್ರಮ ಮೂಡಿದೆ. ವರದಿ ಸುರೇಶ್ ಬೆಳಗೆರೆ.